Brothers and sisters, ನನ್ನ ಪ್ರಿಯ ಸಹೋದರ the ಸಹೋದರಿ, Holy Spirit alone can give that life of Jesus in you to make you like Him. ಯೇಸು ಸ್ವಾಮಿಯ ಜೀವಿತವನ್ನು ಪವಿತ್ರ ಆತ್ಮನು ಮಾತ್ರ ಅಂತ ಜೀವಿತ ಜೀವಿಸಲಿಕ್ಕೆ That's ಸಾಧ್ಯ. why we need to understand not only why Jesus died, ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಸ್ವಾಮಿ ನಮಗೋಸ್ಕರ ಸತ್ತದ್ದು ಮಾತ್ರವಲ್ಲ, why He lived. ಯಾಕೆ ಆತನು ಜೀವಿಸಿದನು. This life of Jesus, ಈ ಯೇಸು ಕ್ರಿಸ್ತನ ಜೀವಿತ, that is the same life He lived in Nazareth. ಯಾವ ರೀತಿಯಾಗಿ ನಾಜರೇತಿನಲ್ಲಿ ಜೀವಿಸಿದನು, The life He has today, ಈ ದಿವಸ ಯಾವ ಜೀವಿತ ಇದೆ exactly the same. ಅದೇ ರೀತಿಯಾಗಿದೆ. He's not any different. ಯಾವ ವ್ಯತ್ಯಾಸವಿಲ್ಲ. As He was a servant those days, He is a servant today. ಯಾವ ರೀತಿ ಆತನ ಸೇವಕನಾಗಿದ್ದಾನೆ ಅದೇ ರೀತಿಯಾಗಿ ಸೇವಕನಾಗಿದ್ದಾನೆ. Even in heaven, He'll be willing to wash our feet. ಇವನ್ ನಾವು ಪರಲೋಕಕ್ಕೆ ಹೋದ್ರು ಆತ ನಮ್ಮನ್ನು ಶುದ್ಧಿ ಮಾಡ್ತಾನೆ, He's ತೊಳಿತಾನೆ. not suddenly going to change, sit on the throne and say, "Come on, wash my feet now." ಈಗ ಆತನ ಸಿಂಹಾಸನ ಮೇಲೆ ಕೂತ್ಕೊಂಡು ಬಾ ನನ್ನ ಕಾಲು ತೊಳೆಯುವುದಾಗಿ ಹೇಳುದಿಲ್ಲ. You know, some people think, yeah, when I get to heaven, then you'll see what I am. I'll be sitting on a throne and you fellows will all be my servants. ಕೆಲವು ಜನ ಹೇಳ್ಬಹುದು, ನಾನು ಪರಲೋಕ ಹೋದ್ಮೇಲೆ ನಾನು ಸಿಂಹಾಸನ ಮೇಲೆ ಕೂತ್ಕೊಳ್ತೀನಿ, ಅವಾಗ ನೀವೆಲ್ಲ ಏನಂಬುದಾಗಿ ನಾನು ಹೇಳ್ಬೋದು ನಿಮ್ದಾಗಿ. I'm sorry to disappoint you, that's not going to happen. ನಾನು ನಿಮಗೋಸ್ಕರ ನಾನು ನಿರಾಶೆ ಪಡಿಸ್ತಾ ಇದ್ದೀನಿ, ಯಾಕಂದ್ರೆ ಆ ರೀತಿ ಆಗೋದಿಲ್ಲ. If you think by being more faithful on earth, you're going to be some king in heaven, I'm sorry to disappoint you. ನೀವು ಈ ಭೂಲೋಕದಲ್ಲಿ ನಂಬಿಗಸ್ತರಾಗಿದ್ರೆ ಪರಲೋಕ ದೊಡ್ಡ ವ್ಯಕ್ತಿ ನಿಮ್ಗೆ ನಿರಾಶೆ ಪಡಿಸ್ತೀನಿ, ಆ ರೀತಿ ಇಲ್ಲ. I know what I'll be when I go to heaven, if I'm faithful here on earth. ಈ ಭೂಲೋಕದಲ್ಲಿ ನಂಬಿಗಸ್ತನಾಗಿ ನಾನು ಏನಾಗ್ತೇನೆ ಗೊತ್ತಿಲ್ಲ, ಪರಲೋಕದಲ್ಲಿ I'll be a better servant of yours. ಒಳ್ಳೆ ಒಬ್ಬ ಸೇವಕನಾಗ್ತೇನೆ. I'll be a better servant, able to serve you much better than I'm doing today. ಈಗ ನಾನು ಯಾವ ರೀತಿಯಾಗಿ ಸೇವೆ ಮಾಡ್ತೀನಿ, ಇದಕ್ಕಿಂತ ಉತ್ತಮನಾದಂತಹ ಸೇವಕನಾಗ್ತೇನೆ. You think Jesus was only acting like a servant here? ಇಲ್ಲಿ ಈ ಭೂಲೋಕದಲ್ಲಿ ಯೇಸು ಸ್ವಾಮಿ ಸೇವಕನಾಗಿ ಆಕ್ಟಿಂಗ್ ಮಾಡ್ತಾ That is ಇದ್ದಾನೆ. God's nature. ಅದು ಆತನ ಸ್ವಭಾವ. God's nature is to serve others. ಬೇರೆಯವರ ಸೇವೆ ಮಾಡುವಂತದ್ದು ಆತನ ಸ್ವಭಾವವಾಗಿದೆ, Not to rule others. ಬೇರೆಯವರನ್ನು ಕಾಯ್ದೆ ಮಾಡೋದಲ್ಲ. The devil wants to rule others. ಸೈತಾನ ಬೇರೆಯವರನ್ನು ಕಾಯ್ದೆ ಮಾಡ್ತಾನೆ. There was a man who wrote a poetry about the devil's fall from heaven. ಒಬ್ಬ ವ್ಯಕ್ತಿ About Satan falling from heaven. When he was an angel, he fell and became the devil. ಅವನು ದೂತನಾಗಿದ್ದ ಪರಲೋಕದಿಂದ ಹೇಗೆ ಬಿದ್ದರೆಂಬುದಾಗಿ So one man wrote a story about that as a poem. ಒಬ್ಬ ಪೋಯಂ ಹಾಗೆ ಒಬ್ಬ ಕಥೆಯನ್ನು ಒಬ್ಬ ವ್ಯಕ್ತಿ ಬರೆದನು. And he wrote like this. ಆ ವ್ಯಕ್ತಿ ಈ ರೀತಿಯಾಗಿ ಬರೆದನು, that this is what the devil said in heaven. ಸೈತಾನ ಈ ರೀತಿಯಾಗಿ ಹೇಳಿದನು ಪರಲೋಕದಲ್ಲಿ, It is better to be a ruler in hell than to be a servant in heaven. ಅವನು ಈ ರೀತಿಯಾಗಿ ನರಕದಲ್ಲಿ ಕಾಯ್ದೆ ಮಾಡೋದಕ್ಕಿಂತ ಪರಲೋಕದಲ್ಲಿ ಸೇವಕನಾಗಿರುವುದು ಉತ್ತಮ. That is the spirit of Satan. ಅದು ಸೈತಾನ ಒಂದು ಆತ್ಮ ನೋಡ್ತಾ ಇದ್ದೇನೆ. Better to rule in hell than to serve in heaven. ಆ ನರಕದಲ್ಲಿ ಕಾಯ್ದೆ ಮಾಡೋದಕ್ಕಿಂತ ಪರಲೋಕದಲ್ಲಿ ಸೇವಕನಾಗಿರುವುದು ಉತ್ತಮ. All those who want to rule over others, ಯಾರನ್ನು ಬೇರೆ ಮೇಲೆ ಕಾಯ್ದೆ ನಡೆಸಬೇಕಂತ ಇಷ್ಟಪಡ್ತಾ ಇದ್ದಾರೋ they are like the devil. ಸೈತಾನ ಹಾಗೆ ಇದ್ದಾರೆ. Whoever they are. ಯಾರಾಗಿದ್ರು ಪರವಾಗಿಲ್ಲ. God doesn't want to rule over anybody. ದೇವರು ಯಾರ ಮೇಲೆ ಕಾಯ್ದೆ ಮಾಡ್ತಾ ಇಲ್ಲ. He doesn't say, "I'm God, come on, I have to obey, you obey me." ನಾನು ದೇವರು, ಈಗ ನಾನು ಹೇಳಿದ್ರೆ ಮಾಡಬೇಕು. Jesus didn't say that. ಆ ರೀತಿಯಾಗಿ ಸ್ವಾಮಿ ಯಾವತ್ತೂ ಹೇಳಿಲ್ಲ. He said, ಆದ್ರೆ ಹೇಳಿದನು, "You call me Lord and Master. ನನ್ನನ್ನು ಕರ್ತನೇ ಒಂದು ಯಜಮಾನ ಅಂತ ಹೇಳ್ತಾ ಇದೀಯಾ. If you love me, keep my commandments. ನಾನು ಪ್ರೀತಿಸಿದ್ರೆ ನಾವು ಕೈಕೊಂಡು ನಡ್ರಿ. If you don't love me, don't keep my commandments. ನನ್ನ ಮಾತುಗಳನ್ನು ಕೇಳಬೇಕು ಇಷ್ಟ, ನೀವು ಪ್ರೀತಿಸಿದ್ರೆ ನನ್ನ ಮಾತು ಕೈಕೊಂಡು ನಡ್ರಿ. I will still love you." ನಾನು ಇನ್ನೂ ನಿಮ್ಮನ್ನು ಪ್ರೀತಿಸ್ತೇನೆ. That is Jesus. ಅದು ಯೇಸು ಸ್ವಾಮಿ. How does the devil tell his servants? ಆದ್ರೆ ಸೈತಾನ ತನ್ನ ಸೇವಕರು ಯಾವ ರೀತಿ, "You don't obey me, I'll straighten you out. ನನ್ನ ಮಾತುಗಳನ್ನು ಕೇಳಿದ್ರೆ ನಿಮಗೆ ಸರಿ ಮಾಡ್ತೇನೆ I'll ನಾನು. punish you, I'll give you so many problems if you don't obey me." ನಿಮಗೆ ಕಷ್ಟ ಕೊಡ್ತೇನೆ ನಾನು. So we have elder brothers who are like the devil and we have elder brothers who are like Jesus. ನಾವು ನೋಡ್ತೇವೆ, ಕೆಲವು ಸಭಾ ನಾಯಕರು ಸೈತಾನ ಆಗಿದ್ದಾರೆ, ಕೆಲವು ಯೇಸು ಸ್ವಾಮಿ ಆಗಿದ್ದಾರೆ. The church in the world, there are very few elder brothers like Jesus. ಈ ಭೂಲೋಕದಲ್ಲಿ ಯೇಸು ಸ್ವಾಮಿಯ ಹಾಗೆ ಸಭಾ ನಾಯಕರು ಕೆಲವು ಜನರು ಮಾತ್ರ. Who are they? ಯಾರವರು? Who have no desire to rule you. ನಿಮ್ಮ ಮೇಲೆ ಯಾವ ಕಾಯ್ದೆ Who have ಮಾಡಕ್ಕೆ, no desire that you obey them. ನೀವು ಅವರಿಗೆ ವಿಧೇಯರಾಗದ್ರೆ ಯಾವ ಆಶೆ ಇಲ್ಲ. Only desire ಅವ್ರಿಗೆ ಒಂದೇ to ಒಂದು serve ಆಶೆ, you, ನಿಮ್ಮ ಸೇವೆ ಮಾಡುವುದು, to wash your feet, ನಿಮ್ಮ ಕಾಲುಗಳನ್ನು to ತೊಳೆಯುವುದು, bless you, ನಿಮ್ಮನ್ನು to ಆಶೀರ್ವದಿಸಿ help you. ಸಹಾಯ ಮಾಡುವುದು. And if you don't obey them, ಅವ್ರು ನೀವು ಮಾತು ಕೇಳಿದ್ರೆ they say, "That's all right, we'll still love you." ಪರವಾಗಿಲ್ಲ, ನಾವು ಇನ್ನು If ಪ್ರೀತಿಸ್ತೇವೆ. you don't obey a godly elder brother, you'll make a mess of your life. ಆದ್ರೆ ನಿಮ್ಮ ಅಂತ ಒಬ್ಬ ದೈವಿಕ ಆತ್ಮೀಯ ಸಭೆಯ ಮಾತುಗಳನ್ನು ಕೇಳಿದ್ರೆ, ಸಭಾನಾಯಕ ಮಾತು ಕೇಳಿದ್ರೆ ನೀವು ನಾಶಪಡಿಸ್ಕೊಳ್ತೀರಿ. You won't make a mess of his life. ಅವರ ನಾಶನ ಮಾಡೋದು ನೀವು. He will live with God. ಅವನು ಯಾವಾಗ ದೇವರಿಗೋಸ್ಕರ You'll make a mess of your life. That's ನಿಮ್ಮ all. ಜೀವಿತ ನೀವು ಕೆಡಿಸ್ಕೊಳ್ತೀರಾ. So he won't try to rule your life. ನಿಮ್ಮ ಜೀವಿತ ಆತನ ಅಧೀನ ಮಾಡೋದಿಲ್ಲ. If anybody tries to rule your life, you can be 100% sure that man is not like Jesus Christ. ನಿಮ್ಮ ಜೀವಿತ ಯಾರಾದರೂ ಕಾಯ್ದೆ ಮಾಡಿ ನಡೆಸ್ತಾ ಇದ್ದಾರೋ ಅವರು ಖಂಡಿತ 100% ನಡೆದು ಅವನು ಯೇಸು ಸ್ವಾಮಿ ಹಾಗೆ ಇಲ್ಲ. I am a father. ನಾನು ತಂದೆ. Once my children are grown up, ನನ್ನ ಮಕ್ಕಳು ಬೆಳೆದು ನಿಂತ್ಕೊಂಡ now ಮೇಲೆ, when they are small, they are under the law. ಅವರು ಸಣ್ಣರಾಗಿರುವಾಗ ಕಾಯ್ದೆಲಿದ್ದಾರೆ. Then I have to treat them as under the law. ಅವರು ಕಾಯ್ದೆ ಮಟ್ಟಕ್ಕೆ ನಾನು ನಡೆಸಬೇಕಾಗಿದೆ. Keep the commandments. ಅವರು ಮಾತನ್ನು ಕೈಕೊಂಡು ನಡಿಬೇಕು. Particularly the 10 commandments. ಮೊದಲನೇದಾಗಿ 10 ಆಜ್ಞೆಗಳು. But once they have grown up and left my home, ಅವರು ಬೆಳೆದ್ಬಿಟ್ಟು ಮನೆ ಬಿಟ್ಟು ಹೋದ್ಮೇಲೆ they are not under the law. ನನ್ನ ಕಾಯ್ದೆಯಲ್ಲಿ ಅವರಿಲ್ಲ. Like Jesus, when he left his mother's home, ಅವರು ಯೇಸು ಸ್ವಾಮಿ ತನ್ನ ಮನೆ ಬಿಟ್ಟ ಮೇಲೆ he said, "Woman, what have I got to do with you now?" ಆಕೆ ತಾಯಿ ಸ್ತ್ರೀಯೇ ನನ್ನ ವಿಷಯ ಏನು ಹೇಳೋದು ಅವಶ್ಯ ಇಲ್ಲ. Mary was humble enough to understand that. ಆಕೆಗೆ ತಗ್ಗಿಸಿಕೊಂಡು ಅರ್ಥ ಮಾಡ್ಕೊಂಡು, Now I can't interfere in his life. ಆತನ ಜೀವನ ನಾನು ಯಾವಾಗ ಹೋಗೋದಿಲ್ಲ. Same way I find. ಅದೇ ರೀತಿ ನಾನು Once my ನೋಡ್ತಾ children grow up, ನಾವು ನೋಡ್ತೇವೆ, ಮಕ್ಕಳು ಬೆಳೆದು ನಿಂತ್ಕೊಂಡ ಮೇಲೆ I say, I can advise you. ಅವರಿಗೆ ಉದಾಹರಣೆ ಕೊಡಬಹುದು.
That is how a godly father is. ಅದೇ ಒಂದು ಆತ್ಮೀಯ And that's ತಂದೆ, how a godly mother will be. ಅದೇ ರೀತಿಯ ದೈವಿಕ And that's ತಾಯಿ, how a godly elder must be in the ಅದೇ church. ರೀತಿಯಾಗಿ ಸಭೆಯ ನಾಯಕರು ಸಹ, That's how Jesus was ಅದೇ ರೀತಿಯಾಗಿ ಯೇಸು ಸ್ವಾಮಿ throughout his life. ಆತನ ಜೀವಿತ ಕಾಲವೆಲ್ಲ. Somebody called him Beelzebub, prince of devils. ಆತನಿಗೆ ನೀನು ಬೆಲ್ಜಿಯಂನ ಸೈತಾನ ನಾಯಕನು. Oh, he said, have you spoken against me? ಓ, ನನಗೆ ವಿರೋಧ ಮಾತಾಡಿದ್ಯಾ? I'm an ordinary man. You're ಓ, ನಾನು forgiven. ಸಾಧಾರಣ ಮನುಷ್ಯ, ಪರವಾಗಿಲ್ಲ, You're forgiven. ನೀನು ಕ್ಷಮಿಸಲ್ಪಟ್ಟಿದ್ಯಾ. That is how Jesus lived. ಆ ರೀತಿಯಾಗಿ ಯೇಸು ಸ್ವಾಮಿ ಜೀವಿಸಿದನು. He was only a servant. ಆತನು ಸೇವಕನಾಗಿದ್ದನು. If you shout at your servant, what will he say? ನಿಮ್ಮ ಸೇವಕನಿಗೆ ಬೈಯುವಾಗ ಏನ್ He ಮಾಡ್ತೀರಾ? just quietly go away. ನೀವು ಸುಮ್ಮನೆ ಹೋಗ್ಬಿಡ್ರಿ. So people shouted at Jesus, he quietly went away. That's all. ಯೇಸು ಸ್ವಾಮಿ ಆ ರೀತಿಯಾಗಿ ಬೈಯುವಾಗ ಸುಮ್ಮನೆ ಹೋಗ್ಬಿಟ್ನು. That is godliness. ಅದು ದೈವಿಕತ್ವ. But the devil is not like that. ಸೈತಾನ ಆ ರೀತಿಯಾಗಿಲ್ಲ. You irritate the devil and he will really harass you. ಆತನಿಗೆ ಕಷ್ಟ ಕೊಡುವಾಗ ಆತ ನಿಮಗೆ ಕಷ್ಟ ಕೊಡ್ತಾನೆ. So remember this. ಇದನ್ನು ನೆನಪು We ಮಾಡಿ, have to learn from the life of Jesus if we want to be saved. ನಾವು ರಕ್ಷಿಸಲ್ಪಡಬೇಕಾಗಿದ್ರೆ ಯೇಸು ಸ್ವಾಮಿ ಜೀವಿತ ನೋಡ್ಬೇಕಾಗಿದೆ. All of us have learned enough from his death on the cross. ನಾವೆಲ್ಲರೂ ಸಾಕಷ್ಟು ಆತನ ಮರಣದ ಜೀವಿತ What is the ನೋಡಿದ್ದೇವೆ. result? ಅದರ You ಪರಿಣಾಮವೇನು? have been saved. You have been forgiven from your sins. ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು, Now ರಕ್ಷಿಸಲ್ಪಟ್ಟಿದ್ದೀರಾ. you need to spend the rest of your life studying the life of Jesus. ಈಗ ಮುಂದಿನ ಎಲ್ಲಾ ಜೀವಿತ ಕಾಲ ಆತನ ಜೀವಿತದಿಂದ ಹೇಗೆ ನಾವು ರಕ್ಷಿಸಲ್ಪಡಬೇಕಾಗಿದೆ. I've spent the last 30 years nearly studying the life of Jesus. ನಾನು 30 ವರ್ಷದಿಂದ ಯೇಸು ಸ್ವಾಮಿಯ ಜೀವಿತ ಬಗ್ಗೆ How he ಅಭ್ಯಾಸ ಮಾಡಿ, lived. What a wonderful life he lived. ಎಂತ ಒಂದು ಆಶ್ಚರ್ಯಕರ ಜೀವಿತ How ಜೀವಿಸಿದ, he preached. ಹೇಗೆ ಅದನ್ನು ಬೋಧಿಸಿದ, How his messages were so simple ಅವು ಸುಲಭವಾದಂತಹ ಸಂದೇಶಗಳು, and yet were so anointed. ಅದು ಪವಿತ್ರಾತ್ಮನ I said, Lord, ಅಭಿಷೇಕಿಸಲ್ಪಟ್ಟಿದ್ದು. I want to learn from you. ಓ ಕರ್ತನೆ, ನಾನು ಕಲಿತೇನೆ How he behaved towards other people. ಬೇರೆ ವಿಷಯದಲ್ಲಿ ಹೇಗೆ ವರ್ತನೆ How he ಮಾಡಿದನು, behaved towards his enemies. ಅವನ ವೈರಿಗಳಿಗೆ ಹೇಗೆ ವರ್ತನೆ How he ಮಾಡಿದನು, behaved towards Pharisees. ಅವ ಪರಿಸಾರ ಒಟ್ಟಿಗೆ ಹೇಗೆ ವರ್ತನೆ ಮಾಡಿದನು, How he behaved towards a rich man who came to him once. ಒಬ್ಬ ಐಶ್ವರ್ಯವಂತ ಅವನ ಮುಂದೆ ಬರುವಾಗ ಹೇಗೆ ವರ್ತನೆ ಮಾಡಿದನು. And I tell you, you can learn something from the life of Jesus. ಅದರ ಮೂಲಕವಾಗಿ ನಾವು ಕಲಿಯುವಂಥದ್ದು ಬಹಳ ಇದೆ. ಯೇಸು That is the ಸ್ವಾಮಿ, ministry of the Holy Spirit. ಅದು ಪವಿತ್ರಾತ್ಮನ ಕೆಲಸ. See, Jesus said in John chapter 16, ಯೋಹಾನ ಬರೆದ 16ನೇ ಸಂಧಿ ನೋಡ್ತಾ ಇದ್ದೇವೆ. he says, when the Holy Spirit comes, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು, verse 13, he will guide you into all the truth. 13ನೇ ವಚನ ನೋಡ್ತೀವಿ. ಆತ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮಲ್ಲಿ ನಡೆಸಿಕೊಂಡು ಹೋಗ್ತಾನೆ ಎಂಬುದನ್ನು ನೋಡ್ತೇವೆ. ಸಕಲ ವಿಷಯ ನಡೆಸ್ತಾನೆ ಎಂಬುದಾಗಿ. Verse 14, 14ನೇ ವಚನದಲ್ಲಿ, he will glorify me, Jesus said. ಆತನು ನನ್ನನ್ನು ಮಹಿಮೆಪಡಿಸ್ತಾನೆ ಯೇಸು ಸ್ವಾಮಿ ಹೇಳಿದನು. Why? What will he do? ಆತನು ಏನ್ ಮಾಡ್ತಾನೆ? He will take all the things in my life and he will show it to you. ನನ್ನಲ್ಲಿರುವಂತ ಎಲ್ಲ ಜೀವಿತ ತಕೊಂಡು ನಿಮಗೆ ತಿಳಿಸ್ತಾನೆ. Do you know there are many things in Jesus' life which are not written in John's Gospel? ಯೋಹಾನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಜೀವಿತ ಎಷ್ಟೋ ಸಂಗತಿ ಇತ್ತು, ಅದು ಬರೆಯಲ್ಪಟ್ಟಿಲ್ಲ. See the last verse, John 21:25. ಕಡೆ ಸಂಧಿಗಳು ನೋಡ್ತಾ ಇದೆ 25ನೇ ವಚನದಲ್ಲಿ. There are many other things which Jesus did which are not written here, which the world cannot contain if they are all written down. 25ನೇ ವಚನದಲ್ಲಿ ಯೇಸು ಸ್ವಾಮಿ ಮಾಡಿದ ಇನ್ನೂ ಬಹಳ ವಿಷಯ ಇದೆ, ಅದನ್ನೆಲ್ಲ ಒಂದೊಂದಾಗಿ ಬರೆಯೋದಾದ್ರೆ ಬರೆಯಬೇಕಾದ ಪುಸ್ತಕ ಲೋಕರಿಗೆ ಹಿಡಿಸದೆ ಹೋಗ್ತಿದ್ದಾಗ ನೋಡ್ತಾ ಇದ್ದೇವೆ. Chapter 20, verse 30. 20, 21, 25. Chapter 20, verse 30. 30ನೇ ವಚನ ನೋಡ್ತೀವಿ. 20 ಮತ್ತು 20ನೇ ವಚನದಲ್ಲಿ, Many other signs therefore Jesus performed which are not written in this book. ನಾವು ನೋಡ್ತೇವೆ 30ನೇ ವಚನದಲ್ಲಿ ಯೇಸು ಇನ್ನೂ ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ಮಾಡಿದ ಮೇಲೆ ಅದನ್ನು ಬರೆಯಲಿಲ್ಲ ಎಂಬುದನ್ನು There are ನೋಡ್ತೇವೆ. many things that Jesus did which are not written in the four Gospels, ಈ ಒಂದು 4 ಸುವಾರ್ತೆ ಯೇಸು ಸ್ವಾಮಿ ಮಾಡೋದು ಎಷ್ಟೋ ಸಂಗತಿಗಳು ಬರೆಯಲ್ಪಟ್ಟಿಲ್ಲ, particularly in the first 30 years. ಆ 30 ವರ್ಷದ ವಿಷಯದಲ್ಲಿ. But it says in John 16, the Holy Spirit will take those things and show it to me in verse 14. ಅದನ್ನ ನೋಡ್ತೀವಿ 14ನೇ ವಚನದಲ್ಲಿ, ಆದ್ರೆ ಪವಿತ್ರಾತ್ಮನು ಬರುವಾಗ ಆತ್ಮನ And ವಿಷಯವಾಗಿ when I ತಿಳಿಸ್ತಾನೆ. read that verse, ನಾನು ಇದೆ ಓದ್ತೇವೆ. I said, Holy Spirit of God, ಓ ಪವಿತ್ರಾತ್ಮನೇ, I don't want you to give me the gift of doing miracles ಓ ನಾನು ಅದ್ಭುತ ಕಾರ್ಯಗಳು ಮಾಡುವಂತ ವರ or ಬೇಡ, healing the sick. ಆ ಸ್ವಸ್ಥತೆ ಮಾಡುವಂತ ವರ ಬೇಡ. If you want, you can give it to me. I'll use it. ದೇವರಿಗೆ ಕೊಡು, ನನಗೋಸ್ಕರ But ಉಪಯೋಗಿಸ್ಕೊಳ್ಳಿ. more important than that, ಇವಕ್ಕಿಂತ ಹೆಚ್ಚಾಗಿ I want you to show me the life of Jesus. ನನಗೆ ಯೇಸು ಸ್ವಾಮಿಯ ಜೀವಿತವನ್ನು ತೋರಿಸು. I want to show you to show me how he lived on this earth for 33 years. 33 ವರ್ಷ ಹೇಗೆ ಯೇಸು ಸ್ವಾಮಿ ಈ ಭೂಲೋಕ ಜೀವಿತ ತೋರಿಸು. And I want you to make me like that. ಮತ್ತೆ ನನಗೆ ಆ ರೀತಿಯಾಗಿ ನೀನು I want you ಮಾಡಬಹುದು. to show me how he preached and help me to preach like that. ಯಾವ ರೀತಿಯಾಗಿ ಅದನ್ನು ಬೋಧಿಸಿದನೋ ಆ ರೀತಿಯಾಗಿ ನಾನು I ಬೋಧಿಸ್ತೇನೆ. want you to show me what attitude he had towards money and make me also like that. ಆತನ ಹಣ ವಿಷಯದಲ್ಲಿ ಯಾವ ರೀತಿಯಾಗಿದ್ದನೋ ಆ ರೀತಿಯಾಗಿ ನಾನು ಮಾಡು. If you ask the Holy Spirit to teach you those things, ನೀವು ಪವಿತ್ರ ಆತ್ಮನಿಗೆ ಕಲಿಸುವುದಾಗಿ ಕೇಳುವಾಗ, according to John 16:14, ಯೋಹಾನ 16 ನೋಡು ಹಾಗೆ you will know Jesus. ನೀವು ಯೇಸು ಸ್ವಾಮಿ ನೋಡ್ತೀರಾ. What did he say in the next chapter? Chapter 17, verse 3. John 17:3. 17 ಮುಂದಿನ 17 ಸಂಧಿಯ 3ನೇ ವಚನ ನೋಡ್ತಾ ಇದ್ದೇವೆ. Eternal life is to know Jesus. ನಿತ್ಯತ್ವ ದೇವರನ್ನು How ತಿಳ್ಕೊಳ್ಳುವಂತದ್ದು. to know Jesus? ಯೇಸು ಸ್ವಾಮಿಯನ್ನು How to know ತಿಳ್ಕೊಳ್ಳೋದು. Jesus? ಯೇಸು ಸ್ವಾಮಿ ತಿಳ್ಕೊಳ್ಳೋದು ಹೇಗೆ? Last session we saw how to know God as a father. ನಾವು ನೋಡ್ತೀವಿ ತಂದೆಯಾದಂತ ದೇವರು ಯಾವ And ಎಂಬುದಾಗಿ. we must also be father like God. ನಾವು ಆ ತಂದೆಯಾದಂತ ದೇವರ ಹಾಗೆ ನಾವು Now ತಂದೆಗಳಾಗಬೇಕು. here, how to be like Jesus? ಈಗ ಯೇಸು ಸ್ವಾಮಿ ಹಾಗೆ How to ಹೇಗಿರಬೇಕು? know that? ಹೇಗೆ? The Holy Spirit has to show us. ಪವಿತ್ರಾತ್ಮ ನಮಗೆ And the ತೋರಿಸಬೇಕಾಗಿದೆ. more you learn from the Holy Spirit, ನೀವು ಹೆಚ್ಚಾಗಿ ಪವಿತ್ರಾತ್ಮನ ಕಲಿಯುವಾಗ
ಕಲಿಯುವಾಗ the more you will be a Christ-like husband. ನೀವು ಒಬ್ಬ ಕ್ರೈಸ್ತನಾದಂತ ಗಂಡನಾಗ್ತೀಯ. And you'll be a Christ-like wife. ನೀನು ಕ್ರಿಸ್ತಿಯ ಒಂದು ಹೆಂಡತಿ ಆಗ್ತೀಯ. You'll be a Christ-like mother. ನೀನು ಕ್ರಿಸ್ತಿಯ ಒಬ್ಬ ತಾಯಿ ಆಗ್ತೀಯ. You'll be a Christ-like father. ನೀನು ಕ್ರಿಸ್ತಿಯ ಒಂದು ತಂದೆ ಆಗ್ತೀಯ. You'll be a Christ-like brother. ನೀನು ಕ್ರಿಸ್ತಿಯ ಒಬ್ಬ ಸಹೋದರನಾಗ್ತೀಯ. You'll be a Christ-like sister. ನೀನು ಕ್ರಿಸ್ತಿಯ ಒಬ್ಬ ಸಹೋದರಿ You'll be ಆಗ್ತೀಯ. a Christ-like elder brother. ನೀನು ಕ್ರಿಸ್ತಿಯ ಒಬ್ಬ ಸಭಾನಾಯಕನಾಗ್ತೀಯ. And you'll be a Christ-like neighbor to others. ನೀವು ಇನ್ನೊಂದು ಕ್ರೈಸ್ತಿಯ ಒಬ್ಬ ನೆರೆಯವನಂತೆ ಆಗ್ತೀಯ. You'll be a Christ-like person in your place of work. ನೀನು ಕೆಲಸ ಮಾಡುವ ಸ್ಥಳದಲ್ಲಿ ಕ್ರೈಸ್ತಿಯವನಾಗ್ತೀಯ.